ಜಾತಿವಾರ ಮಾತಾಡ್ತೀರಿ, ಜಾತಿವಾರ ತೆರಿಗೆ ತುಂಬ್ತಾರೋ ಇಲ್ಲೋ, ಅವ್ರು ಭಾರತದ ಪ್ರಜೆಗಳಿದ್ದ ಬಳಕ ಅವ್ರಿಗೂ ಹಕ್ಕು ಐತ್ರಿ. ಆದ್ರೆ ದ್ವೇಷ ಭಾಷಣ ಯಾರು ಮಾಡ್ತಾರಪ್ಪ ಅಂದ್ರೆ ಯಾರು ದ್ವೇಷಿಗಳದಾರು, ಯಾರು ದ್ವೇಷ ಬರ್ತೀನಿ ತಡ್ರಿ. ಈಗ ಯಾರು ದ್ವೇಷ ಭಾಷಣ ಮಾಡ್ತಾರಲ್ಲ ಅವ್ರಿಗೆ ಬಿಸಿ ಮುಟ್ಟಾಕದೈತ್ರಿ. ಈ ದ್ವೇಷ ಭಾಷಣ ಕಾನೂನು ನಿಮ್ಗಾಗ್ಲಿ ನಮ್ಗಾಗ್ಲಿ ದ್ವೇಷ ಭಾಷಣ ಕಾನೂನು ಐತಲ್ರಿ. ನಿಮ್ಮಂತವ್ರಿಗೆ ನಮ್ಮ ಹತ್ರ ನ್ಯಾಯಯುತವಾಗಿ ಸಂವಿಧಾನ ಬದ್ಧವಾಗಿ ಉದಾಹರಣೆಗೆ ಮಾಧ್ಯಮದ ಮೇಲೂ ಕೂಡ ನಾವೇನಾದ್ರೂ ಉದ್ರೇಕಕಾರಿ ಮಾತುಗಳನ್ನ ಆಡಿದ್ರೆ, ನಾವೇನಾದ್ರೂ ದ್ವೇಷಗಳನ್ನ ದ್ವೇಷ ಹುಟ್ಟಿಸಿದ್ರೆ ನಮ್ಮ ಮೇಲೂ ಕ್ರಮ ತೆಗೆದುಕೊಳ್ಳಬಹುದು. ಆದರೆ ಯಾವುದು ದ್ವೇಷ ಅಲ್ಲ ಅನ್ನೋದು ಕಾನೂನಿನಲ್ಲಿ ಸ್ಪಷ್ಟವಾಗಿ ಇರಬೇಕು. 1, 2 ನಾಳೆ ಪೊಲೀಸರು ತಮ್ಮ ವಿವೇಚನೆಗೆ ಇದು ದ್ವೇಷ ಭಾಷಣ ಅಂತ ಸಿಕ್ಕವ್ರ ಮೇಲೇನು ಕಾನೂನನ್ನ ಹೇರಬಹುದು, ಕೇಸ್ಗಳನ್ನ ಹಾಕಬಹುದು. ಆದರೆ ಈ ದ್ವೇಷ ಭಾಷಣದಿಂದ ನಾವು ನೀವು ಭಯಪಡಬೇಕಾಗಿಲ್ಲ. ನಾವ್ಯಾಕೆ ದ್ವೇಷ ಮಾಡೋಣ? ಎಲ್ಲರನ್ನು ಪ್ರೀತಿಸುವವ್ರು ನೀವು, ಆದ್ರೆ ದ್ವೇಷ ಹುಟ್ಟಿಸೋರ್ಗ್ ಮಾತ್ರ ಭಯ ಶುರುವಾಗೈತ್ರಿ ಸರ್. ಅವ್ರು ಮಾತ್ರ ಅದನ್ನ ಇದು ಮಾಡ್ತಿದಾರೆ. ಬದುಕಾಕಿದೇವ್ರಿ ಈಗ ಎಲ್ಲಾರು ಅದಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಮುಸ್ಲಿಂ ಇದಾರು, ಜೈನ್ ಇದೇನ್ರಿ, SC ST ಇದಾರು, ಬ್ರಾಹ್ಮಣರು ಎಲ್ಲರೂ ಇದಾರೆ. ಈಗ ನೀವು ಇದೀರಿ, ಗೌಡ್ರು ಅದಾರು, ಎಲ್ಲರೂ ನಾವು ಆರಾಮದಿದ್ದೇವ್ರಿ. ನಮ್ಗೇನು ದ್ವೇಷ ಮಾತಾಡೋ ಅವಶ್ಯಕತೆ ಇಲ್ಲ. ದ್ವೇಷ ಭಾಷಣ ಯಾರು ಮಾಡ್ತಾರಪ್ಪ, ಯಾರಿಗೆ ಓಟ್ ಬೇಕು, ಯಾರಿಗೆ ಡೈವರ್ಸ್ ಮಾಡೋದು ಇರ್ತೈತ್ರಿ. ಯಾವುದೋ ಒಂದು ಯುವಕರಿಗೆ ಉದ್ಯೋಗ ಕೇಳ್ತಾರೆ, ಡೈವರ್ಸ್ ಮಾಡೋದ್ರೆ ಯಾರೇ ಒಂದು ದ್ವೇಷ ಭಾಷಣ ಮಾಡ. ಈಗ ಬಿಜಾಪುರ